ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಅಂದರೆ ಬಾಗಿದ ಸೊಂಡಿಲು, ದೊಡ್ಡ ದೇಹ ಹಾಗೂ ಕೋಟಿ ಸೂರ್ಯರ ತೇಜಸ್ಸು ಹೊಂದಿರುವ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಮತ್ತು ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ನೀಡುವ ಗಣೇಶನಿಗೆ ನಮಸ್ಕಾರಗಳು. ಶ್ರಾವಣ ಮಾಸದ ನಾಗರ ಪಂಚಮಿ, ಮಂಗಳಗೌರಿ, ಶುಕ್ರಗೌರಿ, ವರಮಹಾಲಕ್ಷ್ಮಿ, ನೂಲ ಹುಣ್ಣಿಮೆ, ಕೃಷ್ಣ ಜನ್ಮಾಷ್ಟಮಿ ಈ ಎಲ್ಲ ಮುಗಿತಾ ಇದ್ದ ಹಾಗೆ ಭಾದ್ರಪದ ಮಾಸದ ಚತುರ್ಥಿಯ ದಿನದಂದು ಗಣೇಶನ ಹಬ್ಬ ಬಂದೇ ಬಿಡ್ತು. ಯಾವುದೇ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡೋದು ಅದು ಗಣೇಶನ ಪೂಜೆಯಿಂದಲೇ ಪ್ರಾರಂಭವಾಗುತ್ತೆ. ಯಾಕಂದರೆ ಗಣೇಶ ವಿಘ್ನಗಳನ್ನು ನಾವು ಗಣೇಶ ಚತುರ್ಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಗಣೇಶನ ಬಗ್ಗೆ ಪೌರಾಣಿಕ ಹಿನ್ನೆಲೆ, ಮಹತ್ವವನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿರುತ್ತೆ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಗಣೇಶನ ಜನ್ಮ, ಪೌರಾಣಿಕ ಕಥೆ, ಮಹತ್ವ ಎಲ್ಲವನ್ನ ಸವಿಸ್ತಾರವಾಗಿ ತಿಳಿಯೋಣ. ಈ ವಿಡಿಯೋನ ತಪ್ಪದೇ ಕೊನೆವರೆಗೆ ನೋಡಿ. ಇದುವರೆಗೂ ಯಾರು ಲೈಕ್ ಮಾಡಿಲ್ಲ ಒಂದು ಲೈಕ್ ಕೊಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಗಣೇಶನ ಜನ್ಮದ ಸಂಭ್ರಮವಾಗಿ ನಡೆಯುವ ಈ ಹಬ್ಬ ಹಿಂದಿನ ಕಾಲದಿಂದಲೇ ಮನೆ ಮಾತಾಗಿದೆ. ಪ್ರಾಚೀನ ಕಾಲದಲ್ಲಿ ಚೋಳರು ಮತ್ತು ಪಲ್ಲವರು ಗಣೇಶನ ಪೂಜೆಯಲ್ಲಿ ಮುಂಚೂಣಿಯಲ್ಲಿದ್ದರು. ಮರಾಠರ ದೊರೆ ಶಿವಾಜಿ ಮೊಘಲರ ವಿರುದ್ಧ ಹೋರಾಡುತ್ತಿದ್ದ ತನ್ನ ಪ್ರಜೆಗಳಲ್ಲಿ ರಾಷ್ಟ್ರೀಯತಾವಾದ ಭಾವನೆಯನ್ನು ಉತ್ತೇಜಿಸುವುದರ ಸಲುವಾಗಿ ಗಣೇಶ ಚತುರ್ಥಿಯನ್ನು ಉಪಯೋಗಿಸಿದಾಗ ಗಣೇಶ ಚತುರ್ಥಿ ಸಾರ್ವಜನಿಕ ಆಚರಣೆಯ ಸ್ವರೂಪವನ್ನು ಪಡೆದುಕೊಂಡಿತು. 1893ರಲ್ಲಿ ಬ್ರಿಟಿಷರು ರಾಜಕೀಯ ಸಭೆಗಳನ್ನು ನಿಷೇಧ ಮಾಡಿದಾಗ ಭಾರತೀಯ ರಾಷ್ಟ್ರೀಯವಾದಿ ನಾಯಕರಾಗಿರ್ತಕ್ಕಂಥ ಬಾಲ್ ಗಂಗಾಧರ್ ತಿಲಕ್ ಅವರು ಉತ್ಸವವನ್ನು ಪುನರುಜ್ಜೀವನಗೊಳಿಸಿದರು. ಇಂದು ಈ ಹಬ್ಬವನ್ನು ಪ್ರಪಂಚದಾದ್ಯಂತ ಹಿಂದೂ ಸಮುದಾಯಗಳಲ್ಲಿ ಆಚರಿಸಲಾಗುತ್ತದೆ ಮತ್ತು ಮಹಾರಾಷ್ಟ್ರ, ಪಶ್ಚಿಮ ಭಾರತದ ಕೆಲವು ಭಾಗಗಳಲ್ಲಿ ವಿಶೇಷವಾಗಿ ಜನಪ್ರಿಯವಾಗಿದೆ. ಗಣೇಶನ ಹಬ್ಬ ಆರಂಭಗೊಳ್ಳಲು ಹಲವಾರು ದಂತಕಥೆಗಳ ಹಿನ್ನೆಲೆಯೇ ಇದೆ. ಶಿವ ಪಾರ್ವತಿಯರ ಮಗನಾದ ಗಣೇಶನ ಹುಟ್ಟಿನ ಕುರಿತು ಹಲವಾರು ಕಥೆಗಳು ಚಾಲ್ತಿಯಲ್ಲಿವೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧವಾದ ಕಥೆ ಹೀಗಿದೆ. ಗಣೇಶನು ಪಾರ್ವತಿ ದೇವಿಯ ಸೃಷ್ಟಿ. ಭಗವಾನ್ ಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿ ದೇವಿ ತನ್ನ ಮೈಯಲ್ಲಿದ್ದ ಶ್ರೀಗಂಧದಿಂದ ಗಣೇಶನನ್ನು ಸೃಷ್ಟಿಸಿದಳು ಮತ್ತು ತಾನು ಸ್ನಾನಕ್ಕೆಂದು ಹೋಗುವಾಗ ಗಣೇಶನನ್ನು ಕಾವಲಿಗಾಗಿ ನಿಲ್ಲಿಸಿ ಹೋದಳು. ಆದರ್ಶ ಮಗುವಾಗಿ ಗಣೇಶ ತನ್ನ ತಾಯಿಯ ಸೂಚನೆಗಳನ್ನು ಅನುಸರಿಸಿದ ಮತ್ತು ಯಾರನ್ನೂ ಒಳಗೆ ಬಿಡಲಿಲ್ಲ. ಶಿವನ ಅರಿವಿಲ್ಲದಿದ್ದರೂ ಅವನು ಬರುವಾಗ ಅವನನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆದನು. ಇದು ಇವರಿಬ್ಬರ ನಡುವಿನ ಯುದ್ಧಕ್ಕೆ ಕಾರಣವಾಯಿತು ಮತ್ತು ಕೋಪಗೊಂಡ ಶಿವನು ಅವನ ತಲೆಯನ್ನು ಕತ್ತರಿಸಿದನು. ಇದನ್ನು ತಿಳಿದ ಪಾರ್ವತಿ ಕೋಪಗೊಂಡು ಕಾಳಿದೇವಿಯಾಗಿ ರೂಪಾಂತರಗೊಂಡಳು. ಅವಳು ಜಗತ್ತನ್ನು ಕೊನೆಗೊಳಿಸುವುದಾಗಿ ಹೇಳಿದಳು. ದೇವರು ಮತ್ತು ದೇವತೆಗಳು ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲು ಮತ್ತು ಕಾಳಿದೇವಿಯ ಕೋಪವನ್ನು ಶಾಂತಗೊಳಿಸಲು ಶಿವನನ್ನು ಪ್ರಾರ್ಥಿಸಿದರು. ಶಿವನು ಅಂತಿಮವಾಗಿ ಒಂದು ಪರಿಹಾರವನ್ನು ಕಂಡುಹಿಡಿದನು. ಯಾರು ಉತ್ತರ ದಿಕ್ಕಿಗೆ ತಲೆಯನ್ನಿಟ್ಟು ಮಲಗಿರುತ್ತಾರೋ ಅವರ ತಲೆಯನ್ನು ಕಡಿದು ತರುವಂತೆ ತನ್ನ ಎಲ್ಲ ಅನುಯಾಯಿಗಳಿಗೆ ಆದೇಶಿಸಿದನು. ಅನುಯಾಯಿಗಳು ಕೆಲ ಸಮಯದವರೆಗೆ ಹುಡುಕಿ ನಂತರ ಅವರಿಗೆ ಆನೆ ಮರಿಯು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮಲಗಿರುವುದು ಕಾಣಿಸಿತು. ಶಿವನ ಅನುಯಾಯಿಗಳು ಅದನ್ನು ಕತ್ತರಿಸಿ ತಂದು ಶಿವನಿಗೆ ಕೊಟ್ಟರು. ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವನನ್ನು ಜೀವಂತಗೊಳಿಸಿದನು. ಈ ರೀತಿಯಾಗಿ ಗಣೇಶನು ಆನೆ ಸೊಂಡಿಲು ಗಣಪನಾದನು. ಗಣೇಶ ಹಬ್ಬಕ್ಕೆ ತಯಾರಿ ಆರಂಭವಾಗುವುದು ಮೊದಲು ಮನೆಯನ್ನು ಸ್ವಚ್ಛಗೊಳಿಸೋದ್ರಿಂದ ಹಾಗೂ ಮನೆಗೆ ಗಣೇಶನ ಪ್ರತಿಮೆಯನ್ನು ತರೋದ್ರಿಂದ. ಹಬ್ಬದ ಮೊದಲ ದಿನವೇ ಶ್ರದ್ಧೆಯಿಂದ ಮನೆಯೆಲ್ಲವನ್ನು ತೊಳೆದು ಶುದ್ಧಗೊಳಿಸಲಾಗುತ್ತೆ. ಪ್ರತಿಮೆಯನ್ನು ಆಯ್ಕೆ ಮಾಡುವಾಗ ಕುಟುಂಬದವರೆಲ್ಲರೂ ವಿವಿಧ ಆಕರ್ಷಕ ಗಣೇಶ ಮೂರ್ತಿಗಳನ್ನು ಹುಡುಕ್ತಾರೆ. ಮೂರ್ತಿಯನ್ನು ತಂದು ಆ ಮೂರ್ತಿಯನ್ನು ಇರಿಸಲು ಆಕರ್ಷಕ ಗ್ರಹದ ಸ್ಥಾನವನ್ನು ಆಯ್ಕೆ ಮಾಡ್ತಾರೆ. ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಲಾಗುತ್ತೆ. ಮನೆಗಳಲ್ಲಿ ಬಳ್ಳಿ ಹೂವಿನ ಮಾಲೆಗಳು, ಕಾಗದದ ಹೂಗಳು, ಮಣಿಗಳ ಮಾಲೆಗಳು, ಬಣ್ಣ ಬಣ್ಣದ ದೀಪಗಳು, ಇನ್ನೂ ಹಲವಾರು ವಿವಿಧ ರೀತಿಯ ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಲಾಗುತ್ತೆ. ಗಣೇಶ ಹಬ್ಬದ ಪೂಜಾ ವಿಧಾನಗಳು ಕೂಡ ಹೆಚ್ಚು ವೈವಿಧ್ಯಮಯವಾಗಿವೆ. ಗಣಪತಿ ಬಪ್ಪನನ್ನು ಮನೆಗೆ ತಂದು
ಗಣಪನಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಪೂಜಾ ವಿಧಿಯು ಪಂಚಾಮೃತದಿಂದ ಹಬ್ಬದ ದಿನದಂದು ಚಾಲನೆ ಪಡೆಯುತ್ತೆ. ಆರತಿ, ಮಂತ್ರೋಚ್ಚಾರ, ಹಾಡು, ಭಜನೆ ಮುಂತಾದವುಗಳ ಮೂಲಕ ಬಪ್ಪನಿಗೆ ಪೂಜೆಯನ್ನು ಮಾಡಲಾಗುತ್ತೆ. ನಂತರದಲ್ಲಿ ಗಣಪನಿಗೆ ಮೋದಕ ಅಥವಾ ಕಡುಬಿನ ನೈವೇದ್ಯವನ್ನು ಮಾಡಲಾಗುತ್ತೆ. ಈ ಗಣೇಶೋತ್ಸವ ಹಬ್ಬದ ಸಂಭ್ರಮವು ಮನೆಯಲ್ಲಿ ಅಷ್ಟೇ ಅಲ್ಲದೆ ಬೀದಿಗಳಲ್ಲಿಯೂ ಅದ್ಭುತವಾಗಿರುತ್ತೆ. ವಿವಿಧ ಜನರು ಸಂಘಟನೆಯ ಮೂಲಕ ವೃತ್ತಗಳಲ್ಲಿ ದೊಡ್ಡ ದೊಡ್ಡ ಪೆಂಡಾಲ್ಗಳನ್ನು ಹಾಕಿ ಭಾವಭರಿತ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ನೃತ್ಯ, ಹಾಡುಗಳು, ಡೊಳ್ಳು ಕುಣಿತ, ಸಂಗೀತ ಹೀಗೆ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಬ್ಬದ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಹಬ್ಬದ ಕೊನೆಯ ದಿನವು ಬಪ್ಪನನ್ನು ವಿಸರ್ಜನೆ ಮಾಡುವ ದಿನವಾಗಿರುತ್ತೆ. ಮನೆ ಮನೆ ಮಾತಾಗಿದ್ದ ಗಣಪತಿಯನ್ನು ವಿಸರ್ಜಿಸುವಾಗ ಮನಸ್ಸು ಭಾವಾತ್ಮಕವಾಗುತ್ತದೆ. ಆದರೆ ಬಪ್ಪನನ್ನು ಮತ್ತೆ ಮುಂಬರುವ ವರ್ಷವೂ ಆತ್ಮಸಮರ್ಪಣೆ ಮಾಡುತ್ತೇವೆ ಎಂಬ ಭರವಸೆ ನಮ್ಮೆಲ್ಲರಿಗಿರುತ್ತದೆ. ಒಟ್ಟಾರೆಯಾಗಿ ಈ ಹಬ್ಬವು ನಮ್ಮ ಜೀವನದಲ್ಲಿ ಸಂಭ್ರಮ, ಶ್ರದ್ಧೆ ಮತ್ತು ಒಟ್ಟುಗೂಡಿಸುವ ಭಾವನೆಯನ್ನು ತರುತ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು.